ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಬೆಂಗಳೂರಿನ ಇತಿಹಾಸ ಪ್ರಸಿದ್ಧ ಪೌರಾಣಿಕ ಹಿನ್ನೆಲೆಯ ಬಸವನಗುಡಿಯಲ್ಲಿರುವ ಬ್ಯೂಗಲ್ ರಾಕ್ ಎಂದರೆ ಕಹಳೆಬಂಡೆ ಉದ್ಯಾನವನ 10 ಹಲವಾರು ವೈವಿಧ್ಯಗಳ ಆಗರವಾಗಿದೆ. ಬಸವನಗುಡಿಯ ದೊಡ್ಡ ಗಣಪತಿ ದೊಡ್ಡ ಬಸವಣ್ಣನ ದೇವಾಲಯಕ್ಕೆ ಹೊಂದಿಕೊಂಡಿದೆ ಕಹಳೆಬಂಡೆ ಉದ್ಯಾನವನ. ಕಹಳೆಬಂಡೆ ಉದ್ಯಾನವನ ಪ್ರವೇಶಿಸುತ್ತಿದ್ದಂತೆ ಕನ್ನಡದ ವರನಟ ಪದ್ಮಭೂಷಣ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ರಾಜ್ಕುಮಾರ್, ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್, ಸುಗಮ ಸಂಗೀತ ಗಾಯಕರಾದ ಸಿ ಅಶ್ವಥ್, ಮೈಸೂರು ಅನಂತಸ್ವಾಮಿ, ಪಿ ಕಾಳಿಂಗರಾಯರ ಮ್ಯೂರಲ್ ಸ್ಕಲ್ಪ್ಚರ್ ಎಂದರೆ ಉಬ್ಬು ಶಿಲ್ಪ ಕೆತ್ತನೆ ಅಲ್ಲದೆ ಸ್ವಾತಂತ್ರ್ಯ ಹೋರಾಟಗಾರರ ಶಿಲ್ಪಗಳು ಗಮನ ಸೆಳೆಯುತ್ತವೆ. ಉದ್ಯಾನವನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗುವ ವಿಶಾಲ ಸ್ಥಳವಿದ್ದು ಪುಟ್ಟ ಪುಟ್ಟ ಕಲ್ಲು ಬಂಡೆಗಳಿಂದ ಮಾಡಿದ ಆಸನಗಳಿವೆ. ವೇದಿಕೆಯಲ್ಲಿ ಸುಂದರವಾದ ಬೃಹತ್ ಟ್ಯಾಂಕ್ ಇದ್ದು ಸುತ್ತಲೂ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಕುವೆಂಪು, ದ.ರಾ. ಬೇಂದ್ರೆ, ವಿನಾಯಕ ಕೃಷ್ಣ ಗೋಕಾಕ, ಡಾಕ್ಟರ್ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಡಾಕ್ಟರ್ ಕೆ. ಶಿವರಾಮ ಕಾರಂತ, ಡಾಕ್ಟರ್ ಯು.ಆರ್. ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಡಾಕ್ಟರ್ ಚಂದ್ರಶೇಖರ ಕಂಬಾರ, ಸರ್ ಎಂ ವಿಶ್ವೇಶ್ವರಯ್ಯ, ಡಿ.ವಿ.ಜಿ, ಎ.ಎನ್. ಸುಬ್ಬರಾವ್, ಪಿ.ಆರ್. ರಾಮಯ್ಯ, ಎಂ.ಪಿ. ಸೋಮಶೇಖರ ರಾವ್, ನಿಟ್ಟೂರು ಶ್ರೀನಿವಾಸರಾವ್, ಪ್ರೊಫೆಸರ್ ಕೆ.ಎಸ್. ಶ್ರೀನಿವಾಸನ್ ಸೇರಿದಂತೆ ಅನೇಕರ ಉಬ್ಬು ಶಿಲ್ಪಗಳಿವೆ. ಕೆಳಗಿನ ಹುಲ್ಲು ಹಾಸಿನ ಮೇಲೆ ಮಂಕುತಿಮ್ಮನ ಕಗ್ಗ ರಚಿಸಿರುವ ಡಾಕ್ಟರ್ ಡಿ.ವಿ.ಜಿಯವರು ವಿಶ್ರಮಿಸುತ್ತಾ ಕುಳಿತಿರುವ ಕೆತ್ತನೆ ಇದೆ. ಅಲ್ಲಲ್ಲಿ ಮಂಕುತಿಮ್ಮನ ಕಗ್ಗಗಳ ರಚನೆಯ ಫಲಕಗಳಿವೆ. ಮುಂಜಾನೆ ಮತ್ತು ಸಂಜೆ ವಾಯುವಿಹಾರಿಗಳಿಗೆ ಇದು ಹೇಳಿ ಮಾಡಿಸಿದ ತಾಣ.
ಉದ್ಯಾನವನದ ಪ್ರಮುಖ ಆಕರ್ಷಣೆ ಎಂದರೆ ಹೆಬ್ಬಂಡೆಯ ಮೇಲೆ ನಿರ್ಮಿಸಿರುವ ಕಹಳೆ ಬಂಡೆ ಎಂದರೆ ಬ್ಯೂಗಲ್ ರಾಕ್. ಬೆಂಗಳೂರು ನಗರ ನಿರ್ಮಾತೃ ಕೆಂಪೇಗೌಡರು ಬೆಂಗಳೂರು ಕಾವಲು ಕಾಯಲು ಬಸವನಗುಡಿಯಲ್ಲಿ ನೈಸರ್ಗಿಕವಾಗಿ ಎತ್ತರವಾಗಿದ್ದ ಬಂಡೆ ಮೇಲೆ ಕಾವಲು ಗೋಪುರ ನಿರ್ಮಿಸಿ ಕಹಳೆ ಬಂಡೆ ಎಂದು ಹೆಸರಿಟ್ಟರು. ಕೆಂಪೇಗೌಡರು ನಿರ್ಮಿಸಿದ ಬೆಂಗಳೂರಿನ 4 ಗೋಪುರಗಳಲ್ಲಿ ಇದು ಪ್ರಮುಖವಾದುದು. ಸುಸಜ್ಜಿತ ಸುರಕ್ಷಿತ ನಗರದ ನಿರ್ಮಾಣದ ಕನಸು ಕಂಡಿದ್ದ ಕೆಂಪೇಗೌಡರು ಬೆಂಗಳೂರು ವಿಸ್ತರಣೆಗಾಗಿ 4 ದಿಕ್ಕಿನಲ್ಲಿ 4 ಕಾವಲು ಗೋಪುರ ನಿರ್ಮಿಸಿದರು. ದಕ್ಷಿಣ ಗಡಿಯಲ್ಲಿ ಬಸವನಗುಡಿಯ ಏಕಶಿಲೆಯ ಮೇಲೆ ಕಾವಲು ಗೋಪುರ ಸ್ಥಾಪಿಸಿದರು. ಅಚ್ಚರಿ ಮತ್ತು ವಿಶೇಷವೆಂದರೆ ಈ ಏಕಶಿಲಾ ಬಂಡೆ 3 ಲಕ್ಷ ವರ್ಷಗಳಷ್ಟು ಹಳೆಯದು. ಉಳಿದಂತೆ ಪಶ್ಚಿಮದಲ್ಲಿ ಕೆಂಪಾಂಬುದಿ, ಹಲಸೂರು ಬಳಿ, ಬಳ್ಳಾರಿ ರಸ್ತೆಯ ಮೇಖ್ರಿ ವೃತ್ತದ ಬಳಿ ಕಾವಲು ಗೋಪುರ ನಿರ್ಮಿಸಲಾಯಿತು. ವರ್ಷದ ಎಲ್ಲ ದಿನಗಳ 24 ಗಂಟೆ ಸರದಿಯಂತೆ ಇಲ್ಲಿ ಕಾವಲುಗಾರರಿದ್ದು ಸೂರ್ಯಾಸ್ತದ ವೇಳೆ ಕಹಳೆ ಊದಲಾಗುತ್ತಿತ್ತು. ಒಂದು ಅಂದಾಜಿನಂತೆ ಈ ಕಹಳೆಯ ಸದ್ದು ನಂತರದ ಗೋಪುರದ ಕಾವಲುಗಾರರಿಗೆ ಕೇಳುತ್ತಿತ್ತಂತೆ. ಶತ್ರು ಸೈನಿಕರು ಒಳನುಗ್ಗಿದರೆ ಎಚ್ಚರಿಕೆ ಕಹಳೆಯನ್ನು ಇಲ್ಲಿಂದಲೇ ಮೊಳಗಿಸಲಾಗುತ್ತಿತ್ತು. ಅಂದಿನ ಕಹಳೆ ಬಂಡೆ ನಂತರ ಆಂಗ್ಲಮಯವಾಗಿ ಬ್ಯೂಗಲ್ ರಾಕ್ ಎಂದಾಯಿತು. ಈ ಉದ್ಯಾನವನ ಸುಮಾರು 16.5 ಎಕರೆ ವಿಸ್ತೀರ್ಣ ಹೊಂದಿದ್ದು ಈ ಪ್ರದೇಶದಲ್ಲಿ ಮಾವು, ಹತ್ತಿ, ಆಲ, ಅರಳಿ, ಬಾದಾಮಿ, ರೂಸ್ಟ್, ಮಹಾಗನಿ ಸೇರಿದಂತೆ 200ಕ್ಕೂ ಹೆಚ್ಚು ಪ್ರಭೇದದ ಸಸ್ಯ ಸಂಪತ್ತಿದೆ. ಇಲ್ಲಿನ ಬಂಡೆಗಳು ಭೂಮಿಯ ಅತಿ ಹಳೆಯ ಸಂರಚನೆಗಳಲ್ಲಿ ಒಂದಾಗಿದೆ. ಇಲ್ಲಿನ ಅತಿ ಎತ್ತರದ ರೂಸ್ಟ್ ಮರಗಳಲ್ಲಿ ಅಪಾರ ಪ್ರಮಾಣದಲ್ಲಿ ಇರುವ ಬಾವಲಿಗಳನ್ನು ಕಾಣುತ್ತೇವೆ. ಬಾವಲಿಗಳು ಇಲ್ಲಿ ನೇತು ಬಿದ್ದಿರುವುದನ್ನು ಕಾಣಬಹುದಾಗಿದೆ. ಕಹಳೆ ಬಂಡೆಯ ಪಕ್ಕದಲ್ಲಿ ದೊಡ್ಡ ಬಸವಣ್ಣ, ದೊಡ್ಡ ಗಣಪತಿ, ಕೋದಂಡರಾಮ, ಕಣ್ಣಪ್ಪನ ಗುಡಿ, ರೇಣುಕಾ ಯಲ್ಲಮ್ಮನ ದೇವಾಲಯವಿದೆ. ಅಲ್ಲದೆ ಅತಿ ಸಮೀಪದಲ್ಲಿ ನವಮಂತ್ರಾಲಯ, ಗೋವರ್ಧನಗಿರಿ, ವೇಣುಗೋಪಾಲ ಸ್ವಾಮಿ, ರಾಮಕೃಷ್ಣಾಶ್ರಮ, ಶ್ರೀ ರಾಮಾಂಜನೇಯ ಗುಡ್ಡ, ಬಂಡೆ ಮಹಾಂಕಾಳಿ ದೇವಾಲಯ, ಗವಿ ಗಂಗಾಧರೇಶ್ವರ ಸ್ವಾಮಿ ದೇವಾಲಯ ಅಲ್ಲದೆ ಅನೇಕ ಪ್ರಮುಖ ದೇವಾಲಯಗಳಿವೆ. ಇಷ್ಟೆಲ್ಲ ವೈವಿಧ್ಯತೆ ವಿಶೇಷತೆ ಹೊಂದಿರುವ ಕಹಳೆ ಬಂಡೆಯ ಚೇತೋಹಾರಿ ಆಹ್ಲಾದಕರ ಅನುಭವಕ್ಕೆ ಇಲ್ಲಿಗೆ ಭೇಟಿ ನೀಡಿ. ಪ್ರಿಯ ವೀಕ್ಷಕರೇ, ಇದುವರೆಗೆ ಬೆಂಗಳೂರು ಬಸವನಗುಡಿಯ ಬ್ಯೂಗಲ್ ರಾಕ್ ಎಂದರೆ ಕಹಳೆ ಬಂಡೆ ಉದ್ಯಾನವನವನ್ನು ನೋಡಿದರೆ ಈ ಬಗ್ಗೆ ನಿಮಗೇನಿಸ್ತು? ಈ ಬಗ್ಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ರಾಗಸುಧೆಯನ್ನು ವೀಕ್ಷಿಸಿ. ಹಾಗೆ ನಮ್ಮ ರಾಗಸುಧೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ವೈವಿಧ್ಯ ಮಹತ್ವದ ವಿಚಾರದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.